ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಮಂಗಳೂರು ಜಿಲ್ಲೆನಲ್ಲಿ ಬರೋವಂತಹ ಬೆಸ್ಟ್ ಪ್ಲೇಸಸ್ ಯಾವುದಿದ್ದಾವೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋಂತಹ ಸ್ವಲ್ಪ ಬೆಸ್ಟು ಒಳ್ಳೆ ಜಾಗಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಮೊದಲನೇ ಒಳ್ಳೆ ಜಾಗ ಬಂದ್ಬಿಟ್ಟು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಳ್ಯಾನಗಿರಿ ಪೀಕ್, ಮತ್ತು ಎರಡನೇ ಬೆಸ್ಟ್ ಜಾಗ ಬಂದ್ಬಿಟ್ಟು ಬಾಬಾ ಬುಡಂಗಿರಿ, ಮತ್ತು ಮೂರನೇ ಬೆಸ್ಟು ಒಳ್ಳೆ ಜಾಗ ಯಾವುದು ಅಂತ ಅಂದರೆ ಹೆಬ್ಬೆ ಫಾಲ್ಸ್, ಮತ್ತು ನಾಲ್ಕನೇ ಬೆಸ್ಟು ಸ್ಥಳ ಯಾವುದು ಅಂತ ಅಂದರೆ ಕುದುರೆಮುಖ್ ನ್ಯಾಷನಲ್ ಪಾರ್ಕ್, ಮತ್ತು ನೆಕ್ಸ್ಟ್ ಯಾವುದು ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ. ಮತ್ತು ನೆಕ್ಸ್ಟ್ ಬೆಸ್ಟ್ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಕೆಮ್ಮಣ್ಣುಗುಂಡಿ. ಮತ್ತು ನೆಕ್ಸ್ಟ್ ಬೆಸ್ಟ್ ಪ್ಲೇಸ್ ಯಾವುದು ಅಂತ ಅಂದರೆ ಜಾರಿ ವಾಟರ್ಫಾಲ್ಸ್. ಮತ್ತು ನೆಕ್ಸ್ಟ್ ಬೆಸ್ಟ್ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಕಾಫಿ ಮ್ಯೂಸಿಯಂ. ಆ್ಯಂಡ್ ಮತ್ತು ನೆಕ್ಸ್ಟ್ ಬೆಸ್ಟ್ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಶೃಂಗೇರಿ ಶಾರದಾ ಪೀಠ. ಮತ್ತು ನೆಕ್ಸ್ಟ್ ಬೆಸ್ಟ್ ಪ್ಲೇಸ್ ಯಾವುದು ಅಂತ ಅಂದರೆ ಬೇಲೂರು ಆ್ಯಂಡ್ ಹಳೆಬೀಡು ದೇವಸ್ಥಾನಗಳು. ಇದು ನನಗೆ ಗೊತ್ತಿರೋಂತಹ ತುಂಬ ಚೆನ್ನಾಗಿರೋಂಥ ಸ್ಥಳಗಳು, ಮತ್ತು ಆಮೇಲೆ ತುಂಬ ಚೆನ್ನಾಗಿರೋಂಥ ಜಾಗಗಳು. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂಥದ್ದು. ಯಾರ್ಯಾರು ಚಿಕ್ಕಮಗಳೂರು ಜಿಲ್ಲೆನಲ್ಲಿದ್ದಾರೆ, ಮತ್ತು ಆಮೇಲೆ ಚಿಕ್ಕಮಗಳೂರು ಬಿಟ್ಟಿದ್ದಾರೆ, ಮತ್ತು ನಾನಾ ಭಾಗಗಳಲ್ಲಿ ಇದ್ದಾರೆ, ಮತ್ತು ಬೇರೆ ರಾಜ್ಯಗಳಲ್ಲಿದ್ದಾರೆ, ಯಾರ್ಯಾರು ಈ ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಿರೋ ಅವರು ಈ ಪ್ಲೇಸಸ್ಗಳನ್ನ ನೋಡ್ಬೋದು. ಇದರಲ್ಲಿ ಕೆಲವೊಂದು ದೇವಸ್ಥಾನಗಳಿದ್ದಾವೆ, ಕೆಲವೊಂದು ಫಾಲ್ಸ್ಗಳಿದ್ದಾವೆ, ಜಲಪಾತಗಳಿದ್ದಾವೆ, ಮತ್ತು ಆಮೇಲೆ ಪೀಕ್ಗಳಿದ್ದಾವೆ. ಇವನ್ನೆಲ್ಲ ನೀವು ನೋಡ್ಬೋದು. ಇವು ನನಗೆ ಗೊತ್ತಿರೋಂತಹ ತುಂಬ ಒಳ್ಳೆ ಜಾಗಗಳು, ಮತ್ತು ಆಮೇಲೆ ತುಂಬ ಒಳ್ಳೆ ಸ್ಥಳಗಳು. ಈ ಸ್ಥಳಕ್ಕೆ ನೀವೇನಾದರೂ ಚಿಕ್ಕಮಗಳೂರು ಜಿಲ್ಲೆಗೆ ಬಂದಾಗ ಭೇಟಿ ಮಾಡಿದ್ರೆ ನಿಮಗೆ ತುಂಬ ಸಂತೋಷವಾಗ್ತದೆ, ಮತ್ತು ಆಮೇಲೆ ನೋಡಿದ್ದಕ್ಕೂ ಒಂದು ಖುಷಿ ಆಗ್ತದೆ. ನನಗೆ ಗೊತ್ತಿರೋ ಪ್ರಕಾರ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವೆಲ್ಲ ಒನ್ ಆಫ್ ದಿ ಬೆಸ್ಟ್ ಪ್ಲೇಸಸ್ಗಳು ಮತ್ತು ಬೆಸ್ಟ್ ಜಾಗಗಳು. ಹಂಗಾಗಿ ಯಾರೇ ಬರಲಿ ಚಿಕ್ಕಮಗಳೂರು ಜಿಲ್ಲೆಗೆ ಈ ಸ್ಥಳ ನೋಡ್ಕೊಂಡು ಹೋದರೆ ಅವ್ರಿಗೆ ತುಂಬ ಸಂತೋಷ ಆಗ್ತದೆ, ಮತ್ತು ಆಮೇಲೆ ಅವರಿಗೆ ಒಂಥರ ಆನಂದ ಸಿಗ್ತದೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಈ ಪ್ಲೇಸಸ್ ಬಗ್ಗೆ ನಾನು ಹೇಳ್ತಿದ್ದೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.